ಹೇ ಜಯ, ಊಟಕ್ಕೆ ಹಾಕ. ಅಲ್ಲಿ ಅಕ್ಕರಿಗೆಲ್ಲ ಹಸುವಾಗೈತಂತ. ಅಕ್ಕ ತಂಗಿ ಇಬ್ರು ಹೊಟ್ಟೆ ಹಸ್ಕೊಂಡ ಬಂದಾರ ಅವರು. ನೀನು ನಿಂತ್ಕೊಂಡು ಕತಿ ಹೇಳಕತ್ತಿಯಲ್ಲ, ಊಟಕ್ಕೆ ಹಾಕಿ ಬಿಡ. ಅಯ್ಯ ಯಜಮಾನ್ರೆ, ನಾ ಊಟ ಹಾಕಲ್ಲ. ನಾನು ಊಟಕ್ಕೆ ಕರೆದೆ. ನಾನು ಅವರಿಗೆ ಕೆಂಪನ ಚಟ್ನಿ ಬೇಡಂತ, ಹಸಿಕಾಯಿ ಚಟ್ನಿ ಬೇಡಂತ, ಮತ್ತು ಅಗಸಿ ಹಿಂಡಿ ಬೇಡಂತ, ಮೊಸರನ್ನ ಒಂದು ಊಟ ಮಾಡ್ತಾರಂತ ನಿಮ್ಮ ದೊಡ್ಡ ಅಕ್ಕಾರ. ನೋಡ್ರಿ ಏನು ಮಾಡ್ತೀರಿ? ಹೌದಕ್ವಾ, ಮೊಸರನ್ನ ಒಂದ ಊಟ ಮಾಡ್ತೀಯ? ಯಾಕಕ್ವಾ, ಏನಾಗಿತ್ತೆ? ಹೇ, ನೀನು ನಾಚಿಗಳಾಕತ್ತಿ ನಮ್ಮ ಮನ್ಯಾಗ ಊಟಕ್ಕೆ? ಈಗೇನು ಹೊಸದಾಗಿ ಏನಲ್ಲ, ಯಾಕೆ ಹಂಗೆ ಮಾಡಕತ್ತಿ? ಏನು ಬೇಕು ಅದನ್ನ ಹಾಕ್ಯಂಡು ಊಟ ಮಾಡುವ. ಲೇ ಅಣ್ಣ, ನಿಂಗೆ ಎಷ್ಟು ಸರಿ ಹೇಳ್ಬೇಕಲೇ ಮರೆಯ? ಆಕೆ ಹೊಟ್ಟೆ ಸರಿ ಇಲ್ಲ ಅಂದು ಮತ್ತೆ ಅದ್ದ ಹೇಳ್ತಾನೆ. ಹೋಗಿ ಬಂದು ಈಗೇನು ಊಟ ಮಾಡೋಣ, ಹೋಗೋಣ ಹಂಗೆ ಹೇಳು. ಏ, ಯಾಕೆ ಸಿಟ್ಟಾಕಿ ಬಿಡ ಮಾರಾಳತ್ತಾಗ. ಏನ ಬಾಯಿ ತುಂಬ ರುಚಿ ಈಗ ಊಟ ಮಾಡಲಿ ಅಂತ ಅಂದ್ಯ ಮಾಟ. ಬಿಡು ಹೋಗ್ಲಿ. ಇರಲಿ ಬರ್ರಿ ಅತಿಗೆ ಮರ, ನಿಮ್ಗೇನು ಬೇಕು ಅದನ್ನ ಊಟ ಮಾಡಂತ್ರಿ. ಬರ್ರಿ, ಬಿಸಿ ಬಿಸಿ ಅನ್ನ ಮೊಸರು ಮತ್ತೇನು ಬೇಕು ಅದನ್ನ ಊಟ ಮಾಡಂತ್ರಿ. ಬರ್ರಿ. ಜೈಕಾ, ಏ ಜೈಕಾ, ಪರಮೇಶನ ಯಾರ ಕರೀತಾರ ನೋಡ್ರಿ ಹೊರಗೆ. ಹೆಂಗಸ್ರದನೇ ಆಕತಿ. ಹೋಗ್ರಿ ಒಂದ್ಸರಿ. ಏ ಹೋಗ ಮರಾಳ, ನೀನ ಹೋಗು. ನಿನ್ನ ಹೆಸರು ಕರೆದ್ರು ನೋಡು. ಹೋಗಿ, ನೀನ ಹೋಗು. ಇಲ್ಲ, ನೀವು ಹೋಗ್ರಿ, ನಾನು ಅತಿಗೆ ಮರಿಗೆ ಊಟಕ್ಕೆ ಹಾಕ್ತೀನಿ. ನೀವು ಹೋಗ್ರಿ. ಅಕ್ಕವರಿಗೆಲ್ಲ ಚೇರ್ ಹಾಕಿ ತಟ್ಟಿ ಹಾಕಿ ನೀರಿಟ್ಟು ನಾನು ನೀನು ಕರಿತೀನಿ. ನೀವು ಹೋಗು, ಯಾರು ಬಂದಾರ ನೋಡ್ಕೊಂಡು ಬಾ. ನೀವಿಬ್ರು ಏನ ನೀವು ಹೋಗು ಅನ್ಕಂತ ಯಾರು ಬೇಡ. ಸರಿ, ನಾ ಹೋಗಿ ನೋಡ್ಕೊಂಡು ಬರ್ತಾನೆ ಏನಂತ ಹೇಳಿ. ನಾನು ಬಂದು ಬಿಡುವ, ಯಾರು ಬರಲೇ ಇಲ್ಲ ಹೊರಗೆ. ಅದಕ್ಕೆ ನಾನು ಬಡ ಒಳಗೆ ಬಂದ್ಬಿಟ್ಟೆ. ಏ ಪರಿಮಳ, ಮತ್ತೆ ಬಡ ಬರದಲ್ಲ ಒಳಗೆ. ಮತ್ತೆ ಹೊರಗೆ ನಿಂತ್ಕೊಂಡು ಅಕ್ಕರ ಅಣ್ಣರ ಪರಮೇಶ್ವರನರ ಜಯಕರ ಅನ್ಕಂತ ಭಾರಿ ನೀನು ಒಳಗೆ ಬರೋದು ಬಿಟ್ಟು ಸೀದಾ ಏನು ಬಂದಿದ್ದು ಕೆಲಸ? ಬಾ, ಸುಮ್ಮನೆ ಬಂದೇನ? ಇವ ಮಳೆ ಬರಾಕತ್ತವ ಹೊರಗೆ, ಭಾರಿ ಮಳೆ ಬರಾಕತ್ತೈತಿ. ಈಗ ಜೋರು ಮಳೆ ಬರಾಕತ್ತೈತಿ. ಹಾಗಾಗಿ ರೇನ್ಕೋಟ್ ಹಾಕಿ ಬಂದಿದ್ದು ನೋಡು. ರೇನ್ಕೋಟ್ ಬಿಚ್ಚೋ ಹೊತ್ತಿಗೆ ಒಂದು ಸ್ವಲ್ಪ ತಡ ಆಯ್ತು. ಅದಕ್ಕೆ ರೇನ್ಕೋಟ್ ಬಿಚ್ಚೋ ಅಷ್ಟರಲ್ಲಿ 2-3 ಸರಿ ಕರ್ದಂಗೆ ಹಾಕ್ತೀನಿ ನಾನು ಅಷ್ಟೇ. ಏನಿಲ್ವ, ಯಾವ ಕೆಲಸದ ಮೇಲೆ ಬಂದಿದ್ದೆ ಅಂದ್ರೆ, ಮೊನ್ನೆ ಪಂಚಮಿ ಹಬ್ಬಕ್ಕೆ ಉಂಡಿ ಮಾಡಿದ್ವಲ್ಲ ಜಯಕ್ಕ, ನಾನು ನೀನು ಉಂಡಿ ಕಟ್ಟಕತ್ತಿದ್ದೆ. ನಾನು ಅದನ್ನ ವಿಡಿಯೋ ಮಾಡಿದ್ದೆ ನೋಡು. ಅದು ನೋಡು 10,000 ವ್ಯೂಸ್ ಬಂದ್ಬಿಟ್ಟೈತಿ. ನಂಗಂತೂ ಭಾರಿ ಖುಷಿ ಆಗೈತಿ ನೋಡು. ಉಂಡಿ ರೆಸಿಪಿ ಭಾಳ ಚಲೋ ಬಂದ್ಬಿಟ್ಟೈತಿ. ಜಯಕ್ಕ, ನೀನು ಮತ್ತೇನಾದ್ರು ಬೇರೆ ಅಡುಗೆ ಮಾಡ್ಬೇಕಾದ್ರೆ ಹೇಳುವ, ನಾನು ಬರ್ತೇನೆ. ಹೌದಾ? ಅಷ್ಟೆಲ್ಲ ಜನ ನೋಡ್ಯಾರ ಅದನ್ನು ನೋಡ. ಮತ್ತು ಹಂಗಾರೆ ನಮ್ಮ ಉಂಡಿ ಭಾಳ ಚಲೋ ಓಡ್ಯಾವ ಅಂದಂಗೆ ಆತು. ಜಯಕ್ಕ, ಪಂಚಮಿ ಹಬ್ಬದ ಉಂಡಿ ಓಡಿ ಭಾರಿ ಚಲೋ ಅಂದ್ರೆ 10,000 ಜನ ನೋಡ್ಯಾರ ನೋಡು. ನಂಗಂತೂ ಅಷ್ಟಿಷ್ಟು ಖುಷಿ ಆಗಿಲ್ಲ. ನನ್ನ ಗಂಡ ಹೇಳಿ ನಾನು ಜಯಕ್ಕನ ಹತ್ರ ಹೋಗಿದ್ದೆ, ಉಂಡಿ ಮಾಡೋದು ವಿಡಿಯೋ ಮಾಡಿದ್ದೆ ಅಂತ ಹೇಳಿದ್ನೆ. ಅವತ್ತು ಬೈದು ಹಾಕಿದ್ದ. ಆಕೆಗೂ ತೊಂದರೆ ಕೊಡ್ತೀವಿ, ನೀನು ತ್ರಾಸ ತಗಂತೆ ಅಂದು. ಇವತ್ತು 10,000 ಜನ ನೋಡಿರೋದಕ್ಕೆ ನೀವು ಭಾರಿ ಖುಷಿ ಆಗಿತ್ತು. ಸಬ್ಸ್ಕ್ರೈಬರು ಸಿಕ್ಕಾಪಟ್ಟೆ ಆಗ್ಬಿಟ್ಟಾರ. ಏನು ಸಬ್ಸ್ಕ್ರೈಬರ್ ಆಗ್ಯಾರ ಅಂತಿದ್ದಿ, ಭಾರಿ ಚಲೋ. ನಿನ್ನ ಕೈಗಳು ಅಂತ ಭಾರಿ ಚಲೋ ಐತಿ ಜಯಕ್ಕ. ಆಮೇಲೆ ನೀನು ಜೋಳದ ರೊಟ್ಟಿ ಮತ್ತು ಪಲ್ಯ ಮಾಡ್ತೀಯಲ್ಲ, ಅವಾಗ ಹೇಳ, ನಾನು ಬರ್ತೇನೆ. ತಗೊಳ, ನಾಳೆ ಬೆಳಗ್ಗೆನೇ ಮಾಡೋಣಂತ. ನೀನು ಕ್ಯಾಮ್ರಾ ತೊಗೊಂಡು ನಿನ್ನ ಅದು ಕಡ್ಡಿ ಐತಲ್ಲ, ಉದ್ದದ ಕಡ್ಡಿ ತರ್ತೀಯಲ್ಲ, ಆಮೇಲೆ ಒಂದು ರೌಂಡೊಂದು ಲೈಟ್ ಒಂದು ತರ್ತೀಯಲ್ಲ, ಆ ಲೈಟ್ ಒಂದು ಹಿಡ್ಕೊಂಬಂದ್ಬಿಡು. ಯಾಕಂದ್ರೆ ಲೈಟ್ ಇದ್ರೆ ಮುಖ ಚಂದ ಬರ್ತೈತಿ. ನಾ ಹೆಂಗೆ ಬಂದದ್ರೊಳಗೆ ಚಲೋ ಬಂದೆ, ನಾನು ಚಂದ ಕಾಣಕತ್ತೆ. ನಾನು ಅದು ಜಯಕ್ಕ, ನೀನು ಚಂದ ಬರದ ಏನು ದುಂಡಗ ಮಖ, ಗುಂಡಕ್ಕೆ ಬೆಳೆದಿದಿ, ಚಂದ ಕಾಣ್ತಿದ್ದಿ. ಹಣೆ ತುಂಬ ಬೊಟ್ಟು, ಮೈ ತುಂಬ ಸೀರೆ, ಭಾಳ ಟ್ರೆಡಿಷ್ನಲ್ ಆಗಿ ಬಂದಿದ್ದಿ. ಟ್ರೆಡಿಷ್ನಲ್ ಅಷ್ಟು ಚಂದ ಕಾಣ್ತಿ ನೋಡು. ಐತಯ್ಯಿ, ಯಾಕ ನಿನ್ನ ಪರಿಮಳ ಮಿಸ್ಯೂಸ್ ಮಾಡ್ಕೊಂತಲ್ಲ ಅಂತ ನಿಂಗೆ ಅನ್ಸಕತ್ತಿಲ್ಲ? ಬಂದ್ಬಿಟ್ಟೇನಪ್ಪ ಕಬಾಬ್ ಮೇ ಹಡ್ಡಿ. ಯಾಕ ಬಂದಲ್ಲ, ಭಾಳ ತತ್ತು ಅನ್ಕಂಡೆ. ಬಂದಬಿಟ್ಟಲ್ಲ. ನಮ್ಮ ಏಳಿಗೆನ ಸಹಿಸೋದಿಲ್ಲ ನೀವು, ಸಹಿಸೋದಿಲ್ಲ. ಅದಕ್ಕೆ ಏನಾರ ಒಂದು ನಡು ಹಿಡ್ಕೊಂತಿರ್ತೀರಿ. ಹಿಂಗೆ ಬೆಂಕಿ ಹಚ್ಚ ಕೆಲಸ ಮಾಡ್ಕೊಂತಿದ್ರೆ ಸಮಾಧಾನ ನಿನಗೆ. ಏ ಜಯಕ, ಫಸ್ಟ್ ಕೂಲಾಗ ನೀನು ಹಿಂಗೆಲ್ಲ ಸಿಟ್ಟು ಮಾಡ್ಕೊಂಡ್ರೆ ಫೇಸ್ ಡಲ್ ಆಗ್ಬಿಡ್ತೈತಿ. ನಾಳೆ ವಿಡಿಯೋ ಮಾಡ್ಬೇಕಾರೆ ಗ್ಲಾಮರ್ ಆಗಿ ಬರೋದಿಲ್ಲ ಫೇಸ್. ನೀನು ಗುಂಡಕ್ಕೆ ಎಷ್ಟು ಚಂದದಿದೆ. ನೀನು ಸಿಟ್ಟು ಮಾಡ್ಕೊಂಡ್ರೆಲ್ಲ ಫೇಸ್ ಡಲ್ ಆಕೈತಿ. ಫೇಸ್ ಮೇಲೆಲ್ಲ ಎಫೆಕ್ಟ್ ಆಗ್ತೈತೆ. ಅದು ನಿಂಗೆ ಗೊತ್ತೇನ? ನೀನು ಕೂಲಾಗ ಫಸ್ಟ್. ಅವೆಲ್ಲ ಇರೋವೆ ಜನ ನಮ್ಮ ಬೆಳವಣಿಗೆನ ಸಹಿಸೋಕ್ಕಿಲ್ಲ. ಇಂಥವೆಲ್ಲ ಅಡೆತಡೆಗಳೆಲ್ಲ ಇರ್ತಾವೆ. ಅವನ್ನೆಲ್ಲ ತಲೆ ಕೆಡಿಸ್ಕೋಬಾರ್ದು. ನೀನು ಕೂಲಾಗಿ ಫಸ್ಟ್ ಹೋಗು, ಮುಖ ತೊಳ್ಕೊಂಡು ಬಾ, ಹೋಗು. ಹೌದು ನೋಡ್ಲಿ ಪರ್ರಿ, ನಮ್ಮ ಏಳಿಗೆನ ಯಾರು ಸಹಿಸಂಗಿಲ್ಲ. ಈಗ ಒಂಚೂರು ಹಂಗೆ ಬೆಳೆಯಕತ್ತೀವಿ ಅಂತ ಹೇಳಿ ನಾವು ಯಾರು ಬೆಳಕಿಗೆ ಬಂದುಬಿಟ್ರೆ ಹಂಗೆ ಗಂಡಸೂರು, ಮನ್ಯಾಗಿನ ಗಂಡಸೂರು ನಮ್ಮನ್ನು ತುಳಿಯಾಕ ನೋಡ್ತಾರೆ. ಇವ್ರದ್ದೇನಾರ ಹಾಳು ಮಾಡಿರ್ತೇವೆ ನಾವು? ಏನಿಲ್ಲಲ್ಲ. ಇವ್ರನ್ನ 1 ರೂಪಾಯಿ ಬಿಡಬೇಡ. ಏನಾರ ಹಿಂಗೆ ಪುಕ್ಷಟೆ ಇದ್ರಾಗ ಯಾವ್ದ್ರಾಗಾರ ಬೆಳಕಿಗೆ ಬಂದ್ರೆ ಹಂಗೆ ನೋಡಿ. ಈಗ ನೀವು ವಿಡಿಯೋ ಮಾಡಕತ್ತಿ, ನಾನು ಅದಕ್ಕೆ ಹೆಲ್ಪ್ ಮಾಡಕತ್ತೆ. ನಿನಗೆ ವ್ಯೂಸ್ ಬೇಕು, ನನಗೆ ಪಬ್ಲಿಸಿಟಿ ಬೇಕು. ನೋಡಿ ಹೆಂಗೆ ಮಾಡ್ತಾರೆ ನಮ್ಮ ಮನ್ಯಾಗ. ಈಗ ಹಂಗೆ ಬೆಳೆದ್ಬಿಡ್ತಾನೆ ಅಂತ ಹೇಳಿ ಹೊಟ್ಟಿವ್ರಿ ಶುರು ಆಯ್ತು ಸಣ್ಣಕ್ಕೆ. ಅದಕ್ಕೆ ಹಿಂಗೆ ಮಾಡೋದ. ಜನ ಅಂದರೆ ಜನ. ಏನತ್ತೀಯಮ್ಮ, ಫಸ್ಟ್ ಸುಮ್ಮನಾಗ ಪರಿಮಳ ಹೇಳಕತ್ತ ನೋಡಲ್ಲ, ಸಮಾಧಾನ ಆಗಂತೇಳಿ. ಸಮಾಧಾನ ಆಗ. ನಿನ್ನ ಬೆಳವಣಿಗೆ ಇಲ್ಲೇ ಯಾರು ಹಾಳು ಮಾಡೋಂಗಿಲ್ಲ. ನಾನು ನಿನ್ನ ಬೆಳವಣಿಗೆ ಸಪೋರ್ಟ್ ಮಾಡ್ತೀನಿ. ನೀನು ಸುಮ್ಮನಾಗ.
ಹೋಗುವ ಹೋಗು, ಮುಖ ತೊಳ್ಕೊಂಡು ಹೋಗು, ಊಟ ಮಾಡ್ಕೊಳ್ಳೋಣ ಹೋಗು. ನಾನು ಬಡಿಸ್ತೀನಿ ಹೋಗಿ, ಇವತ್ತು ಬೇಡ ನೀನು ಇಡೋದು, ನಾನು ಹೇಳ್ತೇನೆ ಎಲ್ಲರಿಗೂ. ನೀವು ಫಸ್ಟ್ ಊಟ ಮಾಡಿರಿ, ಆಮೇಲೆ ನಾನು ಅಕ್ಕ ಊಟ ಮಾಡ್ತೀನಿ ಹೋಗು. ನಂಗೆ ಬರ್ತಾರ ಸಿಟ್ಟಿಗೆ ಏನು ಮಾಡ್ಬೇಕು ಅನ್ಸ್ಬಿಟ್ಟತಿ. ಅಲ್ಲ ತಂಗಿ ಪರಿಮಳ, ನೀನು ನಮ್ಮದು ಬೇಕಾದ್ರೆ ವಿಡಿಯೋ ಮಾಡ್ಬೋದಾ? ನಾವು ಚಲೋ ಚಲೋ ಅಡುಗೆ ಮಾಡ್ತೇವೆ. ಮತ್ತು ಕೊಬ್ಬರಿ ಮಿಠಾಯಿ ಎಲ್ಲ ಮಾಡೋದು ಹೇಳ್ಕೊಡ್ತೇನೆ ನಾನು, ಭಾಳ ಚಲೋ ಆಕೈತದ. ನೀನು ವಿಡಿಯೋ ಮಾಡ್ತೀನಿ ಅಂದ್ರೆ ನಾವು ಇಲ್ಲೇ ಉಳ್ಕೊಂತೇವೆ ನೋಡಿ ತಂಗಿ, ಹೆಂಗಂದಿ? ಇರಲಿ ಬೇಡ, ಈಗ ಜೈಕನ್ ಮುಖ ನಾನು ತೋರಿಸ್ಬಿಟ್ಟೇನೆ ಎಲ್ಲರಿಗೂ. ಆಕೆ ಫೇಸ್ 10,000 ಜನ ನೋಡ್ಬಿಟ್ರಲ್ಲ, ಮತ್ತು ಬೇರೆ ಫೇಸ್ ನೋಡ್ಬಿಟ್ರೆ ಅವರು ವ್ಯೂಸ್ ಎಲ್ಲ ಕಮ್ಮಿ ಮಾಡಿಬಿಟ್ರೆ ಅದಕ್ಕೆ ಬೇಡ. ಆಕಿದ ವಿಡಿಯೋ ಮಾಡ್ದಂತ ನೋಡ್ರಿ ನಾನು, ನೀವೇನು ಉಳ್ಕೊಳ್ಳೋದೇನು ಬೇಡ. ನೋಡ್ಲೇಕುವ, ನಾನು ರೆಸಿಪಿ ಮಾಡ್ತೀನಿ ಅಂದ್ರೆ ಬೇಡ ಅಂತ ಅಕ್ಕಿ ಬೆಂಗ್ಲಿ ಹೆಚ್ಚೋದ ನೋಡ್ಲೇಕುವ, ನಮ್ಮ ಮುಖ ಆದ್ರೆ ಬೇಡ ಅಂತ ಅಕ್ಕಿಗೆ. ಅಕ್ಕಿದ ಬೇಕಂತ ಹತ್ತಿ ಎಂಡಿಗೆ ಇಕ್ಕಿದ ಎಷ್ಟು ಜೋರದ ಮಾಡ್ತೇನೆ ತಡಿ, ಬೆಂಕಿ ಹಚ್ತಾನೆ ಈಗ. ಪರಿಮಳ, ಮೊನ್ನೆ ಪಂಚಮಿ ಹಬ್ಬಕ್ಕೆ ಉಂಡೆ ಮಾಡಿದ್ರಿ ಅಂದ್ರಲ್ಲ ನೀವು, ಬರ್ತಿ ಜನ ನೋಡ್ಯಾರ ಅಂದಿಲ್ಲ. ಆ ಉಂಡೆ ತಿಂದು ನಮ್ಮ ಹೊಟ್ಟೆ ಕೆಟ್ಟು ಮತ್ತು ಪೈಕಾನಿ ಮನೆಗೆ ಹೋಗಿ ಹೋಗಿ ಕೊಂಡೇನೋ ಕೆಂಪಗ ಹೋಗಿತ್ತ ಇವ. ಅದೇಂತ ಉಂಡೆ ಮಾಡಿದ್ರಿ ಇವ? ಅದನ್ನೇನ್ರ ತಿಂದ್ರೆ ಏನಾಗ್ಬೇಡ, ಹೊಲಟ್ಟು ಗಟ್ಟಿ ಅಂದ್ರೆ ಗಟ್ಟಿ ಉಂಡೆ, ಹೊಲ್ಲು ತಗೊಂಡು ಹೊಡಿಬೇಕು ಅಷ್ಟು ಗಟ್ಟಿ ಮಾಡಿದ್ರಿ. ಆ ದರಿದ್ರ ಉಂಡೆ ಮಾಡಿದ್ದನು 10,000 ಜನ ನೋಡಿದ್ರ. ನೀನು ಸುಳ್ಳು ಹೇಳಾಕತ್ತಿ ಅನಿಸ್ತತಿ. ಏನಂದಿ ಹೇಳಕ್ಕ? ನಾ ಸುಳ್ಳು ಹೇಳಾಕತ್ತೇನೆ? ನಾ ಯಾಕೆ ಸುಳ್ಳು ಹೇಳಿ? ನಿನಗೂ ನಮ್ಮ ನೋಡಿ ಹೊಟ್ಟೆ ಉರಿಯುತ್ತೆ ಹೋದಲ್ಲ, ಅದಕ್ಕೆ ಹಂಗೆ ಮಾಡಾಕತ್ತಿ ನೋಡಿ ಅಟ್ಟ, ಮತ್ತೆ ಏನೂ ಅಲ್ಲ. ಹಂಗನ ತಂಗಿ ಇದ್ದಿದ್ದ ಹೇಳಿ ಎದ್ದು ಬಂದು ಎದಿ ಗೊದ್ದಂಗೆ ಆಗಿತ್ತಂತ. ಮತ್ತು ನಮ್ಮ ಅತ್ತೆ ಮಾಡಿದ ಉಂಡಿನ ತಗೊಂಬಂದದ್ದು ನಮ್ಮ ಅಣ್ಣ ತಿಂದು ನಮ್ಮ ಹೊಟ್ಟೆ ಹಾಳಾಗಿತ್ತು ದರಿದ್ರ ಉಂಡಿ. ಅದಕ್ಕೆ ಅಂದೆ ನಾನು ನಿನಗೆ, ನಾನು ಚಲೋ ಕೊಬ್ಬರಿ ಮಿಠಾಯಿ ಮಾಡೋದು ಹೇಳ್ಕೊಡ್ತೀನಿ ತೋರಿಸು ಅಂತ ಹೇಳಿ. ನಮ್ದೊಂದು ರೆಸಿಪಿ ತೋರಿಸಿದ್ರೆ ನೀನು ಗಂಟು ಹೋಗ್ತೇನೆ ಇನ್ನು ನೋಡೋರು ಒಲ್ಲೆ ಅಂತ ಹೇಳಿ ನಮ್ಮ ಮೊಬೈಲ್ ಮುಚ್ಚಿಡ್ತಾರೇನ? ಬಾರಿ ಇದೆ ನೀನು. ಶೈಲಕ್ಕ, ನೀನು ನಕ್ಕೋತ್ ಮಾತಾಡಿ ನನಗೆ ಸಿಟ್ಟು ತರಿಸ್ಬೇಡ. ನಾನು ಒಳ್ಳೆ ಮೂಡಾಗಿ ಬಂದೀನಿ ಈಗ. ನೀನು ಸುಮ್ಮನೆ ನನ್ನ ತಲೆ ಹಾಳು ಮಾಡ. ನೀ ಏನು ಕೆಲ್ಸಕ್ಕೆ ಬಂದಿದ್ದೆ ಇಷ್ಟು ಮುಗಿಸ್ಕೊಂಡು ಹೋಗ. ಹೋಗ್ಲಿ ಬಿಡ ಶೈಲಾ, ಹೋಗ್ಲಿ ಬಿಡ. ಎಷ್ಟೈತೆ ಕೆಲಸ ಮುಗಿಸ್ಕೊಂಡು ಹೋಗೋಣಕ್ಕೆ ನೀ ಆಗೈತಿ. ನಮ್ಮ ಮನೆಗೆ ಬಂದು ನಂಗೆ ಮಾತಾಡ್ತೀಯ? ಇದು ನನ್ನ ತವ್ರ ಮನೆ, ನೀನು ಹಂಗೆ ಮಾತಾಡಕ್ಕೆ ಬಂದಕ್ಕೆ ನಮ್ಮ ಅತ್ತಿಗೆ ಹತ್ರ ಅಷ್ಟೇ ಮಾತಾಡ್ಕೊಂಡು ಹೋಗ್ತಾ ಇರ್ಬೇಕು. ನೀನು ಕೆಲಸ ಎಷ್ಟೈತೆ ಮುಗಿಸ್ಕೊಂಡು ಹೋಗಂದ್ರೆ ಏನಿಲ್ಲ, ಅಷ್ಟು ಹುಲ್ಲು ಉದುರಿಸ್ಬಿಟ್ಟೇನು. ನಿನ್ನ ಹತ್ರ ಜಾಸ್ತಿ ಮಾತಾಡೋಕೆ ನನಗೆ ಟೈಮ್ ಇಲ್ಲ ಶೈಲಕ್ಕ. ನಾನು ನಾಳೆ ರೆಸಿಪಿಗೆ ರೆಡಿ ಮಾಡ್ಬೇಕು, ವೇಸ್ಟ್ ಟೈಮ್ ಮಾಡೋಕೆ ನನಗೆ ಇಷ್ಟ ಇಲ್ಲ. ನಿನ್ನ ಹತ್ರ ಮಾತಾಡೋಕ್ಕೂ ನನಗೆ ಇಷ್ಟ ಇಲ್ಲ. ಏನ ಜಯಕ್ಕೆ ಬಂದ್ರೆ ಹೇಳು, ನಾನು ಮನೆಗೆ ಹೋದೆ ಅಂತ ಹೇಳಿ. ನಾಳೆ ಬೆಳಗ್ಗೆ ಬರ್ತೀನಿ, ರೆಡಿ ಆಗಿ ಹೇಳ್ತೀನಿ. ಮತ್ತು ಪರಿಮಳ, ನೀನು ಇವನ್ನೆಲ್ಲ ಸ್ವಲ್ಪ ಆದಷ್ಟು ಕಮ್ಮಿ ಮಾಡ್ಕೊಂಡ್ರೆ ಒಳ್ಳೇದು. ಏನಂದೆ ಅಣ್ಣ, ನೀನು ಅವ್ರ ಜೊತೆಗೆ ಸೇರಿದ್ಯಾ? ಎಲ್ಲರೂ ಮಾತಾಡೋದು ನೀನು ಮಾತಾಡೋಕತ್ತೀಯ? ಇರಿ, ಈಗ ನಾನು ಮನೆಗೆ ಹೋಗ್ತೀನಿ, ಆಮೇಲೆ ಫೋನ್ ಹಚ್ತೇನೆ ಜಯಕ್ಕನ ಜೊತೆ ನಾನು ಮಾತಾಡ್ತೀನಿ. ಸುಮ್ಮನೆ ನಿಮ್ಮ ಜೊತೆ ಎಲ್ಲರ ಜೊತೆ ಮಾತಾಡಿ ಮೂಡ್ ಆಫ್ ಮಾಡೋಕ್ಕೆ ಹೇಳೋಕ್ಕೆ ನಂಗೆ ಇಷ್ಟ ಇಲ್ಲ. ಬರ್ತೇನೆ ಅಣ್ಣ ನಾನು. ತಂಗ್ಯವ, ನೀ ಯಾಕೆ ಕೊಟ್ಟಕ್ಕೆ ಬಾಯ್ ಹತ್ತಿದ್ದೇವು?